ಇವತ್ತು ಆಂಬೂರ್ ಸ್ಟೈಲಲ್ಲಿ ಒಂದು ರೈಸ್ ವೆರೈಟಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕುಕ್ಕರ್ನಲ್ಲಿ ಬೇಕಾದರೂ ಮಾಡ್ಬೋದು, ಇಲ್ಲ ಹಾಗೆ ಪಾತ್ರೆಯಲ್ಲಿ ಕೂಡ ಮಾಡಿ ಸ್ವಲ್ಪ ಈ ಒಂದು ತವಾ ಮೇಲಿಟ್ಟು ದಮ್ ಕಟ್ಟಿಸಿ ಒಂದು ಬಿರಿಯಾನಿ ಥರ ಕೂಡ ಮಾಡ್ಕೋಬೋದು. ಸೊ ಇದಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿನ ಬಳಸ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಅಕ್ಕಿನೇ ಬಳಸಿದ್ದೀನಿ. ಇದನ್ನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ನೆನೆಯೋಕೆ ಇಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಪ್ರಿಪ್ರೇಷನ್ ಮಾಡೋಷ್ಟೊತ್ತಿಗೆ ಅದು ನೆಂದರೆ ಸಾಕು. ಹಾಗೆಯೇ ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಮಿಕ್ಸರ್ಗೆ ಹಾಕಿ ರುಬ್ಕೊಂಡಿದ್ದೀನಿ. ತುಂಬ ನೀರಾಗಿ ಏನು ಪೇಸ್ಟ್ ಮಾಡೋದು ಬೇಡ, ಹಾಗೆ ತುಂಬ ಗಟ್ಟಿಯಾಗೂ ಬೇಡ. ಒಂದು ಸ್ವಲ್ಪ ನೀರು, ನೆನೆಸಿರೋ ನೀರನ್ನೇ ಹಾಕಿ ರುಬ್ಕೊಂಡ್ರೆ ಆಯಿತು. ಹಾಗೆಯೇ ಇದಕ್ಕೆ ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 2 ಟೊಮ್ಯಾಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ಇದನ್ನು ಕುಕ್ಕರ್ನಲ್ಲೇ ಮಾಡ್ತಾ ಇರೋದ್ರಿಂದ ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆಯೇ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಬಾಡಿಸ್ಕೋಬೇಕು. ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ ಈ ಒಂದು ರೈಸ್. ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬೋದು, ಮಕ್ಕಳಿಗೆ ಕೂಡ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಆಗಿ ಮಾಡೋದಕ್ಕಿಂತ. ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ 2 ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಬಳಸ್ಕೋಬೋದು. ಈಗ ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಮಿಕ್ಸರ್ ಜಾರ್ನಲ್ಲಿ, ಅದನ್ನು ಹಾಕಿ 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೊಸರು ಹಾಕೋವಾಗ ಫ್ಲೇಮ್ ಕಂಪ್ಲೀಟಾಗಿ ಲೋನಲ್ಲಿರಬೇಕು. ಹಾಗೆಯೇ ಮೊಸರು ಹಾಕಿದ ತಕ್ಷಣ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಒಂದು ಸ್ವಲ್ಪ ಒಡೆದಂಗೆ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿರೋದಿಲ್ಲ. ಹಾಗಾಗಿ ಕಂಟಿನ್ಯೂಸ್ ಆಗಿ ಒಂದು 3-4 ನಿಮಿಷ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಂಡ್ರೆ ಆಯಿತು. ಮಧ್ಯ ಒಂದು ಸ್ವಲ್ಪ ಕೈ ಬಿಡ್ತಾ ನಾನಿಲ್ಲಿ ಸೌತೆಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ. ಇದೊಂಚೂರು ಕುದಿ ಬರಲಿ ಅಂತ ನಾನು ರೈತ ಕೂಡ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನ ಮಧ್ಯ ಮಿಕ್ಸ್ ಮಾಡ್ತಾ ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದೊಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಟೊಮ್ಯಾಟೊ. ಈಗ ಇದಕ್ಕೆ ನಾನು ನೀರು ಹಾಕ್ಕೋತಾ ಇದ್ದೀನಿ. 1 ಕಪ್ ಅಕ್ಕಿಗೆ ನಾನಿಲ್ಲಿ 1 ಕಪ್ ಪ್ಲಸ್ 2/3 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ ಮಿಕ್ಸರ್ ಜಾರ್ನಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಇತ್ತಲ್ಲ, ಅದಕ್ಕೂ ನೀರು ಹಾಕಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ಕುದಿ ಬರಬೇಕು. ಒಂದು 5 ನಿಮಿಷ ಕೈ ಬಿಟ್ಬಿಟ್ಟು ಬೇಕಿದ್ರೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಕವರ್ ಮಾಡಿಬಿಟ್ಟು ನೀವು ಕುದಿಯೋಕ್ಕೆ ಇಡ್ಬೋದು. ನಾನು ಹಾಗೆ ಇದನ್ನು ಓಪನ್ ಆಗಿ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಮೊಸರು ಒಂದು ಬಟ್ಲಿಗೆ ಹಾಕ್ಕೊಂಡು ಈ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ, ಉಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ರೈತ ರೆಡಿ. ಬೇಕಿದ್ರೆ ಒಗ್ಗರಣೆ ಬೇಕಾದ್ರೂ ನೀವು ಕೊಟ್ಕೋಬೋದು, ಬಟ್ ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಕ್ಯಾಲೋರೀಸ್, ಎಣ್ಣೆ ತುಪ್ಪ ಎಲ್ಲ ಯಾಕೆ ಹಾಕೋದು ಅಂತ ಹೇಳಿಬಿಟ್ಟು ನಾನು ಇಷ್ಟೇ ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಇನ್ನು ಇದಕ್ಕೆ ಕ್ಯಾರೆಟ್ ಬೇಕಾದರೂ ನೀವು ತುರಿದ್ಬಿಟ್ಟು ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ರೈತ ರೆಡಿ ಆಗಿದೆ. ಇವಾಗ ಇಲ್ಲಿ ನೀರು ಕೂಡ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆನೆಸಿಟ್ಕೊಂಡಿರೋ ಅಕ್ಕಿನ ಇವಾಗ ಹಾಕೋತಾ ಇದ್ದೀನಿ. ನೀರು ಚೆಲ್ಬಿಟ್ಟು ಹಾಕೋತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲೇ ನೆನೆಸಿರೋದು ಒಂದು 15-20 ನಿಮಿಷ ಆಗಿದೆ, ಸಾಕು. ಅಷ್ಟೊತ್ತು ನೆಂದರೆ ಸಾಕು. ಇವಾಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪಿದ್ರೆ ಖಂಡಿತವಾಗ್ಲೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ ಮನೇಲಿ ಅಂತ ನಾನು ಹಾಕಿಲ್ಲ. ಹಾಗೆಯೇ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಇಷ್ಟಪಡೋರು ಹಸಿಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಸೊ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು 1 ವಿಸಿಲ್ ಬರೋವರೆಗೂ ಇದನ್ನ ಬೇಯಿಸ್ಕೊಂಡ್ರೆ ಸಾಕು, ಕುಕ್ಕರ್ನಲ್ಲಿ ಮಾಡೋದಾದರೆ. ಇಲ್ಲ ನೀವು ಪಾತ್ರೆಯಲ್ಲಿ ಮಾಡೋ ಹಾಗಿದ್ರೆ ಒಂದು 5-10 ನಿಮಿಷ ಪ್ಲೇಟ್ನ ಕವರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಇದು ಕುದಿ ಬಂದ ಮೇಲೆ ಒಂದು 3/4 ಭಾಗದಷ್ಟು ಅನ್ನ ಬೆಂದ ಮೇಲೆ ಒಂದು ದೋಸೆ ಹೆಂಚಿನ ಮೇಲೆ ಆ ಪಾತ್ರೆ ಇಟ್ಬಿಟ್ಟು ಸಣ್ಣೂರಿನಲ್ಲಿ ಒಂದು 2 ಬಾಳೆಲೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಪ್ಲೇಟ್ನ ಕವರ್ ಮಾಡಿಬಿಟ್ಟು ಒಂದು 15-20 ನಿಮಿಷ ಸ್ಲೋ ಫ್ಲೇಮ್ನಲ್ಲಿ ಅದನ್ನು ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಒಂಥರ ಬಿರಿಯಾನಿ ಥರನೇ ಇರುತ್ತೆ ಟೇಸ್ಟು. ಕುಷ್ಕ ರೈಸ್ ಅಂತಲೂ ಹೇಳ್ಬೋದು. ಆವಾಗ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ.